ಭಾಗದಲ್ಲಿ ಕಾವೇರಿ ಹೋರಾಟದ ಕಿಚ್ಚು. ಮಂಡ್ಯದಲ್ಲಿ ಬಂದ್ಗೆ ಸಹಕರಿಸುವಂತೆ ಗುಲಾಬಿ ಹೂ ನೀಡಿ ಮನವಿ ಮಾಡಿದ್ರು. ಮಂಡ್ಯ ನಗರದ ವರ್ತಕರಿಗೆ ಹೋರಾಟಗಾರರು ಮನವಿ ಮಾಡಿದ್ರು. ಗುಲಾಬಿ ಹೂವನ್ನ ಕೊಟ್ಟು ಬಂದ್ಗೆ ಸಹಕರಿಸಿ ಅಂತ ಮನವಿ ಮಾಡಿದ್ರು. ಅಂಗಡಿ ಬಾಗಿಲು ಮುಚ್ಚಿ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನ ಕೋರಲಾಯಿತು. ಸಾರ್ವಜನಿಕರಿಗೆ ಲಾಲಿಪಾಪ್ ನೀಡಿ ಬಂದ್ಗೆ ಸಹಕರಿಸುವಂತೆ ಕರೆ ಕೊಟ್ಟರು. ರೈತರಿಗೆ ಲಾಲಿಪಾಪ್ ಕೊಡ್ತಿದ್ದಾರೆ ಅಂತ ಸಂಘಟನೆಗಳ ಆಕ್ರೋಶ ವ್ಯಕ್ತವಾಯಿತು. ಇವತ್ತು ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ ಹೆಸರಿಗಷ್ಟೇ ಬಂದ್ ಆಗಿದೆ. ಕೆಲ ಕಡೆ ಪ್ರತಿಭಟನೆ ನಡೀತು. ಮಂಡ್ಯದ ದೃಶ್ಯ ನೋಡ್ತಾ ಇದ್ರಿ. ಗುಲಾಬಿ ಹೂಗಳನ್ನ ಕೊಟ್ಟು ಬಂದ್ಗೆ ಸಹಕರಿಸಿ ಅಂತ ಹೋರಾಟಗಾರರು ಮನವಿ ಮಾಡ್ತಾ ಇರೋದು. ಕಾವೇರಿ ಹೋರಾಟ ಬೆಂಬಲಿಸಿ ಕರೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಪ್ರತಿಭಟನೆಗಳು ಕೂಡ ಸಾಥ್ ಕೊಡ್ತಾ ಇವೆ. ಮಂಡ್ಯದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ವಿನೂತನವಾದಂತಹ ಪ್ರತಿಭಟನೆಯನ್ನು ನಾವು ನೋಡ್ತಾ ಇದ್ದೀವಿ. ಕೈಯಲ್ಲಿ ಲಾಲಿಪಾಪ್ ಹಿಡಿದು ಸಾರ್ವಜನಿಕರ ಲಾಲಿಪಾಪ್ ಹಂಚೋದ್ರ ಮೂಲಕ ಸರ್ಕಾರದ ವಿರುದ್ಧ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಂದ್ಗೆ ಬೆಂಬಲಿಸುವಂತೆ ಗುಲಾಬಿ ಹೂವನ್ನ ನೀಡಿ ವರ್ತಕರನ್ನ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥ ನಾನು ಹೋರಾಟಗಾರನೇ ಮಾತನಾಡಿಸ್ತೀನಿ. ಸರ್, ಏನಿದು ಲಾಲಿಪಾಪ್ ಹೋರಾಟ? ನೋಡಿ, ಚುನಾವಣಾ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ನಮ್ಮ ಪಾಲಿಗೆ ಎಲ್ಲೋ ಒಬ್ಬ ಭಗೀರಥ ಸಿಕ್ಕಿದರೆ ಮೇಕೆದಾಟು ಇವರ ಕಾಲದಲ್ಲಿ ಅನುಷ್ಠಾನಗೊಳ್ತದೆ, ಕಟ್ಟೆ ಕಟ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಕನ್ನಡಿಗರು ಅತಿ ಹೆಚ್ಚಿನ ಬಹುಮತ ಕೊಟ್ಟು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರು. ಇವತ್ತು ಅಕ್ಷರಸ ಏನಾಗಿದೆ ಅಂತಂದರೆ, ಇವತ್ತು ತಮಿಳುನಾಡಿನ ವಾಟರ್ಮನ್ಗಳ ರೀತಿ ನಮ್ಮ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ರೈತರ ಕೈಗೆ ಚಿಪ್ಪಿಟ್ಟು ನೀವೇನು ಮಾತಾಡಬೇಡಿ, ನಾನು ನ್ಯಾಯಾಲಯದ ಆದೇಶ ಪಾಲನೆ ಮಾಡಬೇಕು ಅಂತ ಹೇಳಿ ಇವತ್ತು ರೈತರು ಮಾತಾಡಬಾರ್ದು ಅಂತೇಳಿ ಅವರಿಗೆ ಲಾಲಿಪಾಪ್ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಿವಿಗೆ ಹೂ ಇಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾರೆ. ಹಾಗಾಗಿ ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ತಮಿಳುನಾಡಿಗೆ ನೀರು ಹರಿಸಬಾರ್ದು. ನಿಮ್ಮೊಟ್ಟಿಗೆ ನಾವಿದ್ದೀವಿ ಡಿ.ಕೆ. ಶಿವಕುಮಾರ್ ಅವರೇ. ರೈತರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು. ನೀವು ನುಡಿದಂತೆ ನಡೀಬೇಕು. ಅವತ್ತು ನೀವು ಪೆನ್ನು ಪೇಪರ್ ಕೇಳಿದರೆ ಪೆನ್ನು ಪೇಪರ್ ಕೊಟ್ಟಿದ್ದೀವಿ. ಇವತ್ತು ರೈತರ ಪರ ನಿಂತ್ಕೊಂಡು ದಿಟ್ಟ ನಿರ್ಧಾರವನ್ನು ತಗೊಳ್ತೀರಿ ಅನ್ನೋ ನಂಬಿಕೆ ಇದೆ. ಯಾವುದೇ ಕಾರಣದಲ್ಲಿ ನೀವು ನೀರು ಬಿಡಬಾರ್ದು ಅಂತೇಳಿ ಇವತ್ತು ವಿಭಿನ್ನವಾದ ಚಳವಳಿಯನ್ನು ಮಂಡ್ಯದಲ್ಲಿ ಮಾಡ್ತಾರೆ. ಹೂ ಕೊಟ್ಟು ಮನವಿ ಮಾಡ್ತಾ ಇದ್ದೀರಾ, ಬಂದ್ಗೆ ವರ್ತಕರು ಸ್ಪಂದಿಸ್ತಾ ಇದ್ದಾರೆ ಹೇಗೆ? ಖಂಡಿತ ಸರ್, ಕರ್ನಾಟಕ ಬಂದು ಮಂಡ್ಯ ಜಿಲ್ಲೆ, ಅದು ವಿಶೇಷವಾಗಿ ರೈತ ಹುಟ್ಟಿದ ಬೆಳೆದಂಥ ಮಂಡ್ಯ ಜಿಲ್ಲೆ 95% ಯಶಸ್ವಿಯಾಗಿದೆ. ಇನ್ನು ಕೆಲವು 5% ಬೆರಳೆಣಿಕೆ ಜನ ರೈತ ವಿರೋಧಿ ವರ್ತಕರು ಮಾಡಿಲ್ಲ. ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ, ದಯಮಾಡಿ ನೀವು ರೈತ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ. ರೈತ ಸಮೃದ್ಧಿಯಾಗಿ ಬೆಳೆ ಬೆಳೆದ್ರೆ 4 ಕಾಸು ಸಂಪಾದನೆ ಮಾಡಿದ್ರೆ ನಿಮ್ಗೆ ವ್ಯಾಪಾರ ಆಗುತ್ತೆ ಅಂತೇಳಿ ಇವತ್ತು ಅವ್ರಿಗೆ ಹೂವು ಕೊಟ್ಟು ಲಾಲಿಪಾಪ್ ಕೊಟ್ಟು ಒಂದು ಕಡಲೆ ಮಿಠಾಯಿ ಸಿಹಿಯನ್ನು ಕೊಟ್ಟು ತಿನ್ನಿಸಿ ನೀವು ಬಂದಿಗೆ ಯಶಸ್ವಿ ಕೊಡಬೇಕು. ಮಣ್ಣಿನ ಮಕ್ಕಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.